ಕಂಪ್ಯೂಟರ್ದನ್ನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಪೋರ್ಟಲ್ ESS 2.0 ಮೊಬೈಲ್ ಆ್ಯಪ್ ಮುಖಾಂತರ ಸರ್ಕಾರಿ ನೌಕರರು ತಮ್ಮ ಸೇವೆಗಳಿಗೆ ಸಂಬಂಧಿಸಿದಂಥ ಮಾಹಿತಿಗಳನ್ನು ಹೇಗೆ ನೋಡಿಕೊಳ್ಬೋದು ಮತ್ತು ತಮ್ಮ ಸೇವೆಗಳಿಗೆ ಸಂಬಂಧಿಸಿದಂಥ ಅರ್ಜಿಗಳನ್ನು ಹೇಗೆ ಸಲ್ಲಿಸ್ಬೋದು ಅನ್ನೋದನ್ನು ಸವಿವರವಾಗಿ ತಿಳಿಸಿಕೊಡಲಿದ್ದೇನೆ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ. ಸ್ನೇಹಿತರೆ, ಸರ್ಕಾರವು ಇತ್ತೀಚೆಗೆ ಸರ್ಕಾರಿ ನೌಕರಿಗಾಗಿ ಬಿಡುಗಡೆ ಮಾಡಿರುವಂತಹ ಸೇವಾ ಮಾಹಿತಿಗಳ ಸೌಲಭ್ಯಗಳ ಮತ್ತು ಮಾಹಿತಿಗಳ ವೀಕ್ಷಣೆಗಾಗಿ ಸರ್ಕಾರ ಬಿಡುಗಡೆ ಮಾಡಿರುವಂತಹ ESS 2.0 ಮೊಬೈಲ್ ಪ್ಲೇಸ್ಟೋರ್ನಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಹೊಸ ಬಳಕೆದಾರರಾಗಿ ನೋಂದಾಯಿಸ್ಕೊಳ್ಬೇಕು, ಆ ನಂತರ ಯಾವ ರೀತಿ ಲಾಗಿನ್ ಆಗಬೇಕು ಮತ್ತು ತಮ್ಮ ಸೇವಾ ಮಾಹಿತಿಗಳನ್ನು ಯಾವ ರೀತಿ ಪರಿಶೀಲನೆ ಮಾಡ್ಕೋಬೇಕು, ಅದಾದ ನಂತರ ಮೊದಲನೇದಾಗಿ ಹಬ್ಬದ ಮುಂಗಡಕ್ಕೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ಈಗಾಗಲೇ ನಾನು ವಿಡಿಯೋಗಳನ್ನು ತಿಳಿಸಿ ಕಂಪ್ಯೂಟರ್ದನ್ನು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ಹಾಗಾಗಿ ತಮಗೆ ಮಾಹಿತಿಗಾಗಿ ನಮ್ಮ ಕಂಪ್ಯೂಟರ್ದನ್ನು ಯೂಟ್ಯೂಬ್ ಚಾನಲ್ನ ವಿಡಿಯೋಗಳನ್ನು ವೀಕ್ಷಿಸ್ಬೋದು. ಈ ದಿನ ನಾನು ಮುಂದುವರೆದು ESS ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಪೋರ್ಟಲ್ ಮುಖಾಂತರ ಯಾವ ರೀತಿ ರಜಾ ಅರ್ಜಿಗಳನ್ನು ಸಲ್ಲಿಸ್ಬೋದು, ಅರ್ನ್ ಲೀವ್ ಮತ್ತು ಕ್ಯಾಶುಯಲ್ ಲೀವ್ ಮತ್ತು HPL ತೋರಿಸಿಕೊಡಲಿದ್ದೇನೆ. ಸ್ನೇಹಿತರೆ, ಮೊದಲಿಗೆ ತಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಆಗಿರುವಂತಹ ESS 2 ಆ್ಯಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಮಗೆ ಈ ಆ್ಯಪು ಅಪ್ಡೇಟ್ ಕೇಳುತ್ತೆ. ತಪ್ಪದೆ ಮೊಬೈಲ್ ಆ್ಯಪನ್ನು ಅಪ್ಡೇಟ್ ಮಾಡಿದ ನಂತರ ತಮ್ಮ ಮೊಬೈಲ್ ಆ್ಯಪ್ ಮುಖಾಂತರ ಸೇವೆಗಳು ಮೇಲೆ ಕ್ಲಿಕ್ ಮಾಡಿದ ನಂತರ ರಜಾ ಆಪ್ಷನ್ಸ್ ಮೇಲೆ ರಜಾ ಅಂತ ಕಾಣಿಸ್ತಾ ಇರುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮೇಲ್ಭಾಗದಲ್ಲಿ ಇಲ್ಲಿ ನಿಮಗೆ ಗಳಿಕೆ ರಜೆ ಎಷ್ಟಿದೆ, ಅರ್ಧ ವೇತನ HPL ಎಷ್ಟಿದೆ ಅನ್ನೋದನ್ನು ತೋರಿಸಿಕೊಡುತ್ತೆ. ಮತ್ತು ಈ ಕೆಳಭಾಗದಲ್ಲಿ ನೋಡಿದಾಗ ನಿಮಗೆ ಇಲ್ಲಿ ಎರಡು ರೀತಿ ಆಪ್ಷನ್ಸನ್ನು ಕಾಣಿಸ್ತಾ ಇದೆ. ವ್ಯೂ ಅಪ್ಲೈಡ್ ಲೀವ್ಸ್ ಅಂತಿದೆ, ರಿಕ್ವೆಸ್ಟ್ ಫಾರ್ ಲೀವ್ ಎನ್ಕ್ಯಾಶ್ಮೆಂಟ್ ಅಂತಿದೆ. ಮೊದಲನೇದಾಗಿ ಇಲ್ಲಿ ವ್ಯೂ ಅಪ್ಲೈಡ್ ಲೀವ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲ್ಭಾಗದಲ್ಲಿ ಹಾಲ್ ಅಂತಿದೆ, ತಾವು ವೀಕ್ಷಿಸ್ಬೋದು. ಲೀವ್ ರಿಕ್ವೆಸ್ಟ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕೆಳಭಾಗದಲ್ಲಿ ಇಲ್ಲಿ ಅಪ್ಲೈ ಫಾರ್ ಲೀವ್ ಅಂತ ತೋರಿಸುತ್ತೆ. ಅದಾದ ನಂತರ ವಿತ್ಡ್ರಾ ರಿಕ್ವೆಸ್ಟ್ ಅಂತಿದೆ, ಪಕ್ಕದಲ್ಲಿ ನೋಡ್ಬೋದು. ಅದಾದ ನಂತರ ರೀಶೆಡ್ಯೂಲ್ಡ್ ರಿಕ್ವೆಸ್ಟ್ ಅಂತಿದೆ. ಮೇಲ್ಭಾಗದ ಮೆನುಗಳನ್ನು ಅಬ್ಸರ್ವ್ ಮಾಡಿದಾಗ ಆಲ್ ಲೀವ್ ರಿಕ್ವೆಸ್ಟ್, ವಿತ್ಡ್ರಾಯಲ್ ರಿಕ್ವೆಸ್ಟ್ ಮತ್ತು ರೀಶೆಡ್ಯೂಲ್ಡ್ ರಿಕ್ವೆಸ್ಟ್ ಅಂತಿದೆ. ಈಗ ಹಾಲ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಭಾಗದಲ್ಲಿ ಇಲ್ಲಿ ತಾವು ನೋಡ್ಬೋದು ಅಪ್ಲೈ ಫಾರ್ ಲೀವ್ ಅಂತಿದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಮೊದಲನೇ ಆಪ್ಷನ್ನು ರೆಡ್ ಮಾರ್ಕ್ ಇರೋದು ಕಂಪಲ್ಸರಿ. ತಾವಿಲ್ಲೆಲ್ಲ ಡ್ರಾಪ್ ಡೌನ್ ಇದೆ. ಮೊದಲನೇದಾಗಿ ಲೀವ್ ಟೈಪಲ್ಲಿ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೇನಾಗುತ್ತೆ, ಇಲ್ಲಿ ಲೀವ್ಸ್ ಕಾಣಿಸುತ್ತೆ. ಮೊದಲನೇದು ಕ್ಯಾಶುಯಲ್ ಲೀವ್, ಅರ್ನ್ ಲೀವ್, ಹಾಫ್ ಪೇ ಲೀವ್ ಅಂತಿದೆ. ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಲೀವ್ಗಳನ್ನು ಈ ಆಪ್ಷನ್ಸಲ್ಲಿ ಆ್ಯಡ್ ಮಾಡ್ತಾರೆ. ಒಂದೊಂದಾಗಿ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಆಗುತ್ತೆ. ಮೊದಲನೇದಾಗಿ ಇಲ್ಲಿ ಕ್ಯಾಶುಯಲ್ ಲೀವ್ ಅಂದರೆ ಸಾಂದರ್ಭಿಕ ರಜೆ ಅರ್ಜಿಯನ್ನು ಯಾವ ರೀತಿ ಹಾಕಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ಕ್ಯಾಶುಯಲ್ ಲೀವನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರೋಸೆಸ್ ಆಗುತ್ತೆ. ಪ್ರೋಸೆಸ್ ಆದ ನಂತರ ಇಲ್ಲಿ ಫ್ರಮ್ ಡೇಟ್ ಕೇಳುತ್ತೆ. ಫ್ರಮ್ ಡೇಟನ್ನು ತಾವು ಹಿಂದಿಂದು ಹಾಕಲಿಕ್ಕಾಗಲ್ಲ, ಹಿಂದಿಂದು ಡೇಟ್ ತೊಗೊಳುತ್ತೆ. ಈಗ ಇಲ್ಲಿ 12ನೇ ತಾರೀಕು ನಾವು ರಜೆ ಹಾಕ್ಕೋಬೇಕು ಅಂತ ನೋಡೋಣ. ಇಲ್ಲಿ 12ನೇ ತಾರೀಕು ಸೆಲೆಕ್ಟ್ ಮಾಡಿ ಸರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ. ಅದಾದ ನಂತರ ಟು ಡೇಟ್ ಕೇಳ್ತಾ ಇದೆ. ಟು ಡೇಟನ್ನು 12ನೇ ತಾರೀಕು ಅಥವಾ 13ನೇ ತಾರೀಕು ಅಂತ ಹಾಕೋಣ. 12ನೇ ತಾರೀಕು ಹಾಕಿ ಸರಿ ಅಂದರೆ ಈ ಸೆಷನ್ ಕೇಳುತ್ತೆ, ಹಾಫ್ ಡೇನ ಫುಲ್ ಡೇನ ಅಂತ. ಇಲ್ಲಿ ಫುಲ್ ಡೇ, ಹಾಫ್ ಡೇನಲ್ಲಿ ಎರಡು ಕೇಳ್ತಾ ಇದೆ, ಫೋರ್ನೂನ್ಗೆ ಅಥವಾ ಆಫ್ಟರ್ನೂನ್ಗೆ ಅಂತೇಳಿ. ನಾವು ಫುಲ್ ಡೇಗೆ ತೊಗೊಳ್ಳೋಣ. ಫುಲ್ ಡೇಗೆ ತೊಗೊಂಡ್ರೆ ಇಲ್ಲಿ ಲೀವ್ ಡ್ಯೂರಿಯೇಷನ್ 1 ಡೇ ಅಂತ ತೋರಿಸ್ತಾ ಇದೆ, ಲೀವ್ ಬ್ಯಾಲೆನ್ಸ್ 10 ಅಂತ ತೋರಿಸ್ತಾ ಇದೆ. ಪರ್ಮನೆಂಟ್ ಅಡ್ರೆಸ್ ಅದೇ ತೊಗೊಂಡಿರುತ್ತೆ. ರೀಸನ್ನು ಯಾಕೆ ಅಂತ ಕೇಳುತ್ತೆ. ಇಲ್ಲಿ ರೀಸನ್ ಡ್ರಾಪ್ ಡೌನ್ ಬಾಕ್ಸ್ ಇದೆ. ಇಲ್ಲಿ ಯಾವ ಕಾರಣದಿಂದ ನೀವು ರಜೆ ಹಾಕ್ತಾ ಇದ್ದೀರಿ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಆ ನಂತರ ಇಲ್ಲಿ ರೀಮಾರ್ಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡಿಕೊಂಡು ರೀಮಾರ್ಕಲ್ಲಿ
ರಿಮಾರ್ಕ್ಸಲ್ಲಿ ಇದು ಕಂಪಲ್ಸರಿ ಇದೆ, ಸ್ಯಾಂಕ್ಷನ್ ಲೀವ್ ಅಂತ, 1 ಡೇ ಲೀವ್ ಅಂತ ಏನಾದರೂ ಒಂದು ಟೈಪ್ ಮಾಡಿ ಅಥವಾ ಅಗ್ರಿ ಅಂತ ಟೈಪ್ ಮಾಡಿ. ತದನಂತರ ಏನು ಮಾಡಬೇಕು, ಇಲ್ಲಿ ಆ್ಯಡ್ ಲಿಸ್ಟ್ ಕೊಡಬೇಕಾಗತ್ತೆ. ಆ್ಯಡ್ ಲಿಸ್ಟನ್ನು ಕೊಡಬೇಕಾಗತ್ತೆ. ಕೊಟ್ಟಾಗ ಲೀವ್ಸ್ ಏನಾಗುತ್ತೆ, ಆ್ಯಡ್ ಆಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಪ್ರಿವ್ಯೂ ಆ್ಯಡ್ ಆದಮೇಲೆ ಇಲ್ಲಿ ಪ್ರಿವ್ಯೂ ಬರುತ್ತೆ. ಪ್ರಿವ್ಯೂವನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಇದು ಕ್ಯಾಶುಯಲ್ ಲೀವ್ ಹಾಕೋವಂಥದ್ದು. ಹರ್ನ್ ಲೀವನ್ನು ಯಾವ ರೀತಿ ಹಾಕೋದು, ರಜಾ ಹಾಕೋದು. ಇದು ರಜಾ ಹಾಕೋ ವಿಧಾನಗಳಲ್ಲಿ 3 ರಜೆಗಳು ಕೊಟ್ಟಿದ್ದಾರೆ. ಸಾಂದರ್ಭಿಕ ರಜೆ, ಗಳಿಕೆ ರಜೆ ಮತ್ತು ಅರ್ಧ ವೇತನ ರಜೆಯನ್ನು ಹಾಕುವಂಥದ್ದು. ಇಲ್ಲಿ ಅದಾದ ನಂತರ ಲೀವ್ ಎನ್ಕೇಶ್ಮೆಂಟ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ 2ನೇ ಆಪ್ಷನ್ ಬ್ಯಾಕ್ ಬಂದು ಇಲ್ಲಿ ರಿಕ್ವೆಸ್ಟ್ ಫಾರ್ ಲೀವ್ ಎನ್ಕ್ಯಾಶ್ಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಅಪ್ಲೈ ಫಾರ್ ಲೀವ್ ಎನ್ಕ್ಯಾಶ್ಮೆಂಟ್ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೌಕರರ ವಿವರಗಳ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಎಲ್ಲ ಮಾಹಿತಿಗಳನ್ನು ನೋಡ್ಕೋಬೋದು. ಇಲ್ಲಿ ಬ್ಲ್ಯಾಕ್ ಪೀರಿಯಡ್ ಇರುತ್ತೆ. ಕರೆಂಟ್ ಬ್ಲಾಕಾ ಪ್ರೀವಿಯಸ್ ಬ್ಲ್ಯಾಕಾ ಅಂತ. ಕರೆಂಟ್ ಬ್ಲ್ಯಾಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದೆಲ್ಲ ಮಾಹಿತಿ ಇಲ್ಲಿ ಬ್ಲ್ಯಾಕ್ ಎಲ್ಲಿಂದ ಎಲ್ಲಿಗೆ ಅಂತ ತೋರಿಸುತ್ತೆ. ಅದಾದ ನಂತರ ಇಲ್ಲಿ ಸರೆಂಡರ್ ಡೇಟ್ ಅಂತ ಕೇಳುತ್ತೆ. ಸರೆಂಡರ್ ಡೇಟು ನೀವು ಉದಾಹರಣೆಗೆ ಆ ತಿಂಗಳು ಕರೆಂಟ್ ಮಂತಲ್ಲಿ 16ನೇ ತಾರೀಕು ಅಥವಾ 15 ದಿನ ಇರೋದ್ರಿಂದ ಆ ಡೇಟ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಅಂತ ಕೊಡಬೇಕು. ಕೊಟ್ಟ ನಂತರ ಏನಾಗುತ್ತೆ, ಇಲ್ಲಿ ಕೆಳಭಾಗದಲ್ಲಿ ನಂಬರ್ ಆಫ್ ಡೇಸ್ ಟು ಎನ್ಕ್ಯಾಶ್ ಅಂತಿದೆ. 15 ದಿನ ಸರ್ಕಾರದ ಆದೇಶದ ಪ್ರಕಾರ 15 ದಿನ ಲೀವ್ ಎನ್ಕ್ಯಾಶ್ಮೆಂಟನ್ನು ತಾವು ಹಾಕ್ಬೋದು. ಅದಾದ ನಂತರ ಇಲ್ಲಿ ರಿಮಾರ್ಕ್ಸು ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಅಪ್ಲಿಕೇಶನನ್ನು ಕೊಡಬೇಕಾಗುತ್ತೆ. ಇದು ಲೀವ್ ಎನ್ಕ್ಯಾಶ್ಮೆಂಟ್ಗೆ ಅಪ್ಲೈ ಮಾಡುವಂಥದ್ದು. ಈಗ ರಜೆಗಳಲ್ಲಿ ಯಾವ ರೀತಿ ರಜಾ ಅರ್ಜಿಯನ್ನು ESS ಮುಖಾಂತರ ಸಲ್ಲಿಸಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದೆ. ಇಲ್ಲಿಯವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.